ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ 25 ಮತ್ತು 26 ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ಯಾವ ದೇಶದ ವಿಜ್ಞಾನಿಗಳು ಲೈವ್ ಟು ವೇಕ್ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕನೇ ಆಪ್ಷನ್ 1 ಮತ್ತು 2. ಅಂದರೆ ಅಮೆರಿಕ ಮತ್ತು ಡೆನ್ಮಾರ್ಕ್ ದೇಶದ ವಿಜ್ಞಾನಿಗಳು ಇತ್ತೀಚೆಗೆ ಒಂದು ತಂತ್ರಜ್ಞಾನವನ್ನು ಇನ್ವೆನ್ಷನ್ ಮಾಡಿದ್ದಾರೆ. ಆ ತಂತ್ರಜ್ಞಾನ ಯಾವುದಾದ್ರು ಲೈವ್ ಟು ವೇಕ್ ಅಂತಕ್ಕಂಥ ತಂತ್ರಜ್ಞಾನ. ಸೊ ಈ ಲೈವ್ ಟು ವೇಕ್ ಅಂತಕ್ಕಂಥ ತಂತ್ರಜ್ಞಾನ ವಿಚ್ ಇಸ್ ರಿಲೇಟೆಡ್ ಟು ದಿ AI. ಅಂದರೆ AI ಅಂದರೆ ಏನು ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ನಾವು ಹೇಳ್ತೀವಿ. ಏನು ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಂದು ಪ್ರಮುಖ ಉದ್ದೇಶ ಏನಂದರೆ, ಈ ಮಷಿನ್ಸ್ಗಳನ್ನು ಅರ್ಥ ಆಯ್ತಾ, ಮಷಿನ್ಸ್ಗಳನ್ನು ಮನುಷ್ಯನ ಥರ ಬಿಹೇವ್ ಮಾಡಿಸ್ಬೇಕು. ಅರ್ಥ ಆಯ್ತಾ, ಮನುಷ್ಯನ ಥರ ಬಿಹೇವ್ ಮಾಡಿಸೋದೇ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಂದು ಪ್ರಮುಖ ಉದ್ದೇಶವಾಗಿದೆ. ಸೊ ಆಂಡ್ರದಲ್ಲಿ ಈ ಮಷಿನ್ಸ್ಗಳನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂದರೆ, ಈ ತಂತ್ರಜ್ಞಾನದಲ್ಲಿ ಮಷಿನ್ಸ್ಗಳನ್ನು ಹೆಂಗೆ ಅಂದರೆ ಅಭಿವೃದ್ಧಿಪಡಿಸಿದೆ ಅಂದರೆ, ಮನುಷ್ಯನ ಭವಿಷ್ಯವನ್ನು ಹೇಳುತ್ತೆ ಆ ಮಷಿನ್. ಸೊ ಅಷ್ಟೊಂದು ಅಂಥ ಅಡ್ವಾನ್ಸ್ಡ್ ಒಂದು ಟೆಕ್ನಿಕ್ಸು, ಅಂಥ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಲೈವ್ ಟು ವೇಕ್ ಅಂತಕ್ಕಂಥದ್ದು ಅಮೆರಿಕ ಮತ್ತು ಡೆನ್ಮಾರ್ಕ್ನ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಸೊ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಅಮೆರಿಕ ಮತ್ತು ಡೆನ್ಮಾರ್ಕ್ ಸಂಶೋಧಕರು ಭವಿಷ್ಯ ತಿಳಿಸುವ ಲೈವ್ ಟು ವೇಕ್ ಎನ್ನುವ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಬಹುದೇನೆಂದರೆ, ಇತ್ತೀಚೆಗೆ ಸುದ್ದಿಯಲ್ಲದ ಲೈವ್ ಟು ವೇಕ್ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ದಟ್ ಈಸ್ ರಿಲೇಟೆಡ್ ಟು ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಯಾವ ದೇಶಗಳು ಇದನ್ನು ತಯಾರು ಮಾಡಿದವೆ? ಅಮೆರಿಕ ಮತ್ತು ಡೆನ್ಮಾರ್ಕ್. ಇದರ ಪ್ರಮುಖ ಉದ್ದೇಶ ಏನು? ಮನುಷ್ಯನ ಒಂದು ಭವಿಷ್ಯವನ್ನು ಕಂಡುಹಿಡಿಯೋದು. ಈ ತಂತ್ರಾಂಶವು ವ್ಯಕ್ತಿಯೊಬ್ಬನ ಆರೋಗ್ಯದ ಹಿನ್ನೆಲೆ ಯಾವ ಥರ ಇದೆ, ಆಮೇಲೆ ಶಿಕ್ಷಣ ಯಾವ ಥರ ಇದೆ, ಅವನ ವೃತ್ತಿ ಏನು ಮಾಡ್ತಾ ಇದ್ದಾನೆ, ಅವನ ಆದಾಯ ಏನು, ಇವೆಲ್ಲ ವಿಷಯಗಳನ್ನು ಆಧಾರದ ಮೇಲೆ ಆತನ ಭವಿಷ್ಯವನ್ನು ಹೇಳುತ್ತೆ. ಅಂಥ ಒಂದು ಮಷೀನನ್ನು, ಅಂಥ ತಂತ್ರಜ್ಞಾನವನ್ನು ಲೈವ್ ಟು ವೇಕ್ ಅಂತಕ್ಕಂಥದ್ದು ಅಮೆರಿಕ ಮತ್ತು ಡೆನ್ಮಾರ್ಕ್ ಸಂಶೋಧಕರು ಏನು ಮಾಡಿದ್ದಾರೆ, ಇದನ್ನು ಕಂಡುಹಿಡಿದ್ದಾರೆ. ಲೈವ್ ಟು ವೇಕ್ ಎಂಬ ತಂತ್ರಜ್ಞಾನವನ್ನು ಚಾಟ್ ಜಿಪಿಟಿ ಅಭಿವೃದ್ಧಿಯ ಒಂದು ಬಳಕೆಯಾದ ಟ್ರಾನ್ಸ್ಫಾರ್ಮರ್ ಮಾಡೆಲ್ ತಂತ್ರಜ್ಞಾನ ಬಳಸಿ ಸಿದ್ಧಪಡಿಸಲಾಗಿದೆ. ವಿಚ್ ಮಾಡೆಲ್? ಟ್ರಾನ್ಸ್ಫಾರ್ಮರ್ ಮಾಡೆಲ್ ಅಂತಕ್ಕಂಥದ್ದು ಬಳಸಿ ಇದನ್ನು ಏನು ಮಾಡಿದೆ, ಅಭಿವೃದ್ಧಿಪಡಿಸಿದ್ದಾರೆ. ಇನ್ನು ಈಗಾಗಲೇ ತಮಗೆ ನಾನು ಹೇಳಿದ್ದೀನಿ, ಚಾಟ್ ಜಿಪಿಟಿ ಅಂದರೆ ಇದೊಂದು ಓಪನ್ AI ಅಂತಕ್ಕಂಥ ಸಂಸ್ಥೆ ತಯಾರು ಮಾಡಿರ್ತಕ್ಕಂಥ ಒಂದು ತಂತ್ರಜ್ಞಾನ. ಆಮೇಲೆ ಅದು ಯಾವ ಥರ ಕೆಲಸ ಮಾಡುತ್ತೆ, ಅದರ ಯೂಸರ್ಸ್ ಏನು, ವಿ ಆಲ್ರೆಡಿ ಡಿಸ್ಕಸ್ ಇನ್ ಪ್ರೀವಿಯಸ್ ಕ್ಲಾಸ್. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ದಿಸ್ ವಿಡಿಯೋದಲ್ಲಿ ನಿಮಗೇನು ಗೊತ್ತಿರಬೇಕಂದ್ರೆ, ವಾಟ್ ಯು ಮೀನ್ ಬೈ ಲೈವ್ ಟು ವೇಕ್, ಯಾವ ಒಂದು ದೇಶಗಳು ಸಂಶೋಧನೆ ಮಾಡಿದರೆ, ಅದರ ಪ್ರಮುಖ ಉದ್ದೇಶವೇನು, ಯಾವ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದೆ, ಇಷ್ಟು ಮಾಹಿತಿ ಗೊತ್ತಿರಲಿ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟು. ಏನಂತ ಕೇಳಿದ್ರೆ ಅಂದರೆ, ಕೆಳಗಿನ ಯಾವ ದೇಶವು OPECನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ದಟ್ ಈಸ್ ಎರಡನೇ ಆಪ್ಷನ್ನು, ಕತಾರ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ನಿಮಗೆ ಗೊತ್ತಿರಲಿ, ಸಂಘಟನೆಗಳು, ಅದರ ಒಂದು ಏನಾದರೂ ಸಭೆಗಳು, ಆಮೇಲೆ ಸಂಘಟನೆ ಒಂದು ಸಂಸ್ಥೆಗಳು ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಗಿರ್ಬೋದು ಅಥವಾ ನ್ಯಾಷನಲ್ ಆರ್ಗನೈಜೇಷನ್ ಆಗಿರ್ಬೋದು, ಅವು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ KPSC ಪ್ರಾಸ್ಪೆಕ್ಟಿವಲ್ಲಿ ಆಲ್ವೇಸ್ ಏನಾಗಿರ್ತವೆ ಅಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಆದ್ದರಿಂದ ಡಿಸ್ಕಷನ್ ಮಾಡೋಣ. ಇವತ್ತಿದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತಂದರೆ, ಇತ್ತೀಚೆಗೆ ಅಂಗೋಲಾ ಅಂತಕ್ಕಂಥ ದೇಶ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ, ಅರ್ಥ ಆಯ್ತಾ, ಪೆಟ್ರೋಲಿಯಮನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ದೇಶಗಳ ಸಂಘಟನೆ ದಟ್ ಇಸ್ OPEC ಇಂದ ತೆರೆಯೋದಾಗಿ ಘೋಷಣೆಯನ್ನು ಮಾಡಿದೆ. ಇದೇನು ಮಾಡಿದೆ? ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಯಾವುದು? ಅಂಗೋಲಾ. ನಾನು ಇನ್ನು ಮುಂದೆ OPECವನ್ನು ಬಿಟ್ಟು ಹೊರಗೆ ಬರ್ತೀನಿ ಅಂತಕ್ಕಂಥದ್ದು. ಇಫ್ ಸಪೋಸ್ ಇಟ್ಸ್ ಬಿಕಮ್ ಸಕ್ಸಸ್ಫುಲ್, ಏನಾದರೂ ಸಕ್ಸಸ್ ಆದರೆ, ಹೊರಗೆ ಬಂದರೆ, ಈ ಒಂದು ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 13ರಿಂದ 12ಕ್ಕೆ ಏನಾಗುತ್ತೆ ಅಂದರೆ ಇಳಿಯಲಿದೆ. ಈ ಅಂಗೋಲಾ ದೇಶವು 2007ರಲ್ಲಿ OPECವನ್ನು ಸೇರಿಕೊಂಡಿತ್ತು. ಅರ್ಥ ಆಯ್ತಾ? ಇವಾಗ ನಾನು OPECನಿಂದ ಹೊರಗೆ ಬರ್ತೀನಿ ಅಂತ ಘೋಷಣೆಯನ್ನು ಮಾಡಿದೆ. ಈ ಹಿಂದೆ OPEC ತೊರೆದ ರಾಷ್ಟ್ರಗಳು ಯಾವಂದರೆ, ಕತಾರ್ 2019ರಲ್ಲಿ ಇದರ ಒಂದು ಸದಸ್ಯತ್ವವನ್ನು ಕಳೆದುಕೊಂಡಿದೆ. ತದನಂತರದಲ್ಲಿ ಇಕ್ವೆಡಾರ್ 2020ರಲ್ಲಿ ಇದರ ಸದಸ್ಯತ್ವವನ್ನು ಕಳೆದುಕೊಂಡಿದೆ. ಅದಕ್ಕೆ ನನ್ನ ಪ್ರಶ್ನೆ ಯಾವ ಥರ ಕೇಳಿದರೆ, ಸದಸ್ಯತ್ವ ಹೊಂದಿಲ್ಲ ಅಂತ ಕೇಳಿದ್ದೀನಿ. ಸೊ ಕತಾರ್ ಹೊರಗೆ ಹೋಗಿದೆ 2019ರಲ್ಲಿ, OPECನ ಸದಸ್ಯತ್ವನ ಈಗ ಎಲ್ಲದರ ಹತ್ರ. ಅರ್ಥ ಆಯ್ತಾ? ಇನ್ನು ಆರ್ಗನೈಸೇಷನ್ ಆಫ್ ಪೆಟ್ರೋಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, OPEC ಅಂತ ಹೇಳ್ತೀವಿ. ಸೊ ಇದರ ಸ್ಥಾಪನೆಯಾಗಿದ್ದು 1960. ಇಂಪಾರ್ಟೆಂಟು. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತೆ ಆಸ್ಟ್ರಿಯಾದ ವಿಯೆನಾದಲ್ಲಿ ಕಂಡು ಬರುತ್ತೆ. ಸುಮಾರು ಬಾರಿ ನಿಮ್ಮ KPSC ಗ್ರೂಪ್ C ಎಕ್ಸಾಮಲ್ಲಿ ನೋಡಿ ಯಾವ ಥರ ಪ್ರಶ್ನೆ ಕೇಳಿದರೆ, ಒಂದು ಕಡೆ ದೇಶಗಳು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ರಾಜಧಾನಿಗಳು ಕೊಟ್ಟಿದ್ದಾರೆ, ಇನ್ನು ಒಂದು ಕಡೆ ಇಂಪಾರ್ಟೆಂಟ್ ಸಿಟೀಸ್ ಕೊಟ್ಟಿದ್ದಾರೆ, ಒಂದು ಕಡೆ ದೇಶಗಳು ಕೊಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ವಿಯೆನಾ ಎಲ್ಲಿದೆ ಅಂದರೆ ಆಸ್ಟ್ರಿಯಾದಲ್ಲಿದೆ. ಇದು ಗ್ರೂಪ್ Cಯಲ್ಲಿ ಕೇಳಿರ್ತಕ್ಕಂಥದ್ದು. ನಿಮಗೆ ಒಂದು ಗ್ರೂಪ್ Cಯಲ್ಲಿ ಯಾವ ಥರ ಇಂಡಿವಿಜುವಲ್ ಆಗಿ ಕೇಳಿಲ್ಲ, ಬಟ್ ನಿಮ್ಗೆ ಹೊಂದಿಸಿ ಬರೆಯೋದಲ್ಲಿ ಕೇಳಿದ್ದಾರೆ. ಸಂಸ್ಥಾಪಕ ರಾಷ್ಟ್ರಗಳು ಯಾವಂದರೆ, ಇರಾನ್ ಇದೆ, ಇರಾಕ್ ಇದೆ, ತದನಂತರದಲ್ಲಿ ವೆನಿಜುಲಾ, ಕುವೈತ್ ಆ್ಯಂಡ್ ಸೌದಿ ಅರೇಬಿಯಾ.
ಇವೇನಂದರೆ ಇವುಗಳ ಒಂದು ಫೌಂಡಿಂಗ್ ಮೆಂಬರ್ಸ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಫೌಂಡಿಂಗ್ ಮೆಂಬರ್ಸ್. ಒಪೆಕ್ನ ಒಂದು ಫೌಂಡಿಂಗ್ ಮೆಂಬರ್ಸ್ ಯಾವ ಇದಾವೆ ಯಾವಿಲ್ಲ ಅಂತ ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು. ಬಿಕಾಸ್ ಯಾವಾಗ ಈ ಒಂದು ಸಂಘಟನೆ ಹುಟ್ಟುಹಾಕಿರ್ತಕ್ಕಂಥ ಸಂಸ್ಥೆಗಳಿಗೆ ನಾವೇನು ಕರಿತೀವಿ? ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೀವಿ. ಯಾವುದು? ಒಪೆಕ್ನ ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥ ದೇಶಗಳು ಎಷ್ಟಿದಾವೆ? 1 2 3 4 5 6 6 ದೇಶಗಳಿದಾವೆ. ಈ 6 ದೇಶಗಳು ತಮ್ಮ ತಲೆಯಲ್ಲಿ ಇರಬೇಕು. ಅದಲ್ಲದೆ ಅದಷ್ಟೇ ಅಲ್ಲ, ಇವುಗಳ ಬಗ್ಗೆನೂ ಕೂಡ ನಾಲೆಜ್ ಇರಬೇಕು. ಇರಾನ್ ಇದೆ, ಇರಾಕ್ ಇದೆ, ವೆನಿಜುಲಾ ಈಗಲಿದೆ, ಕುವೈತ, ಸೌದಿ ಅರೇಬಿಯಾ, ಅಲ್ಜೀರಿಯಾ, ನೈಜೀರಿಯಾ, ಕಾಂಗೋ, ಲಿಬಿಯಾ, ಗ್ಯಾಬಾನ್, ಇಕ್ವಿಟೋರಿಯಲ್ ಗಿನಿಯಾ ಮತ್ತು UAE. ಒಟ್ಟು ಎಷ್ಟಿದಾವೆ? 12 ಇದಾವೆ. ಇಲ್ಲಿ ನಾನು ಅಂಗೋಲವನ್ನು ಇನ್ನೂ ಸೇರಿಸಿಲ್ಲ, ಯಾಕಂದರೆ ಅಂಗೋಲ ಹೊರಗೆ ಬರ್ತೀನಿ ಅಂತ ಘೋಷಣೆ ಮಾಡಿದೆ. ಅಫ್ಕೋರ್ಸ್ ಅದು ಹೊರ ಬರುತ್ತೆ, ಅದಕ್ಕೆ ನಾನು 12 ದೇಶಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸು ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೋಡಿ, ಇದೇ ಥರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅಂದರೆ ಮ್ಯಾಗ್ಝಿನ್ ರೂಪದಲ್ಲಿ ಇರುತ್ತೆ. ಮ್ಯಾಗ್ಝಿನ್ ನಿಮಗೆ ನಾವು PDF ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಅರ್ಥ ಆಯ್ತಾ? ಎಷ್ಟಾಗುತ್ತೆ ಅಂದರೆ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ನವಂಬರ್ 30ವರೆಗೆ 440 ಆಗುತ್ತೆ. 2022 ಜಾನ್ ಟು ನವಂಬರ್ 30 ನಿಮಗೆ 2023ವರೆಗೆ 880 ಆಗುತ್ತೆ. ಡಿಸ್ಕೌಂಟ್ ಆಗಿ 780 ಆಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಭೀಮಾ ಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸ್ತೀವಿ. ನಮ್ಮ ನೋಟ್ಸ್ಗಳನ್ನು ತಮಗೆ ಶಾರ್ಟ್ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ನೋಡಿರಿ, ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಾಮ್ಸ್ಗಳಿಗೆ ನಾವು ಮಾಡ್ತಕ್ಕಂಥ ಎನಲೈಸಿಸು ಹೆಲ್ಪ್ ಆಗುತ್ತೆ. ಅರ್ಥ? ಸುಮಾರು ಜನ ಕೇಳ್ತಿರ್ತಾರೆ, ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಗೆ ಹೇಳಿದ್ದೀನಿ. ಎಲ್ಲ ಎಕ್ಸಾಮಿನೇಷನ್ ನಿಮಗೆ ಗ್ರೂಪ್ಸ್ ಇದೆ, ನಮಗೆ ಪ್ರೂಫ್ ತೋರಿಸಿದ್ದೀನಿ, PC ಪ್ರೂಫ್ ತೋರಿಸಿದ್ದೀವಿ, ಇನ್ನು ಲಾಸ್ಟ್ ಟೈಮ್ PSIದು ಪ್ರೂಫ್ ತೋರಿಸಿದ್ವಿ. ಮುಂದೆ ಬರ್ತಕ್ಕಂಥ ಎಕ್ಸಾಮದು ಯಾವುದಾದ್ರೂ ಕೂಡ ಅದರದ್ದು ಕೂಡ ಪ್ರೂಫ್ ಸಮೇತ ತಮಗೆ ಪ್ರೊವೈಡ್ ಮಾಡ್ತೀವಿ. ಅರ್ಥ? ಎಕ್ಸಾಮ್ ಮುಗಿದಾದ ಮೇಲೆ ನಾನು ಯಾಕೆ ನೋಡಿಲ್ಲ ಅಂತ ಅನಿಸ್ಬಾರ್ದು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಹೀಗೆ ಅವೇರ್ನೆಸ್ಸನ್ನು ಪಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಮ್ಮ ನೋಟ್ಸ್ಗಳನ್ನ ತೊಗೊಂಡು ರಿವೈಸ್ ಮಾಡಿ ಒಟ್ಟಾರೆಯಾಗಿ ಡೈಲಿ ಫಾಲೋ ಮಾಡಿ. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನಮದಪ್ಪ ಹಾರುವ ಅಳಿಲು ಅನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರುಣಾಚಲ್ ಪ್ರದೇಶ್ ಇಸ್ ದ ರೈಟ್ ಆನ್ಸರ್. ಸೊ ಇದರ ಒಂದು ಹೆಸರಲ್ಲಿ ಹೇಳ್ಬೋದು, ನಮದಪ್ಪ ಅಂತಕ್ಕಂಥದ್ದು ಅರುಣಾಚಲ್ ಪ್ರದೇಶದಲ್ಲಿ ಕಂಡುಹಿಡಿದ ಬರುತ್ತೆ. ಈ ನಮದಪ್ಪ ಹಾರುವ ಅಳಿಲನ್ನು ಕಂಡುಹಿಡಿದಾರೆ ಇತ್ತೀಚೆಗೆ. ಅರ್ಥ ಆಯ್ತಾ? ಅಳಿಲನ್ನು ನಾವು ಓಡೋದನ್ನು ನೋಡಿದ್ದೀವಿ, ಓಡುವ ಅಳಿಲನ್ನು ನೋಡಿದ್ದೀವಿ, ಬಟ್ ಈಗ ಹಾರುವ ಅಳಿಲನ್ನು ಕಂಡುಹಿಡಿದಿದ್ದಾರೆ. ಎಲ್ಲಿದ್ರೆ? ನಮದಪ್ಪ ಅಲ್ಲಿ. ನಮದಪ್ಪ ಎಲ್ಲಿದೆ? ಅರುಣಾಚಲ್ ಪ್ರದೇಶ್. ಅದಕ್ಕೆ ಅದರ ಹೆಸರು ನಮದಪ್ಪ ಹಾರುವ ಅಳಿಲು ಅಂತ ಹೆಸರಿಡಲಾಗಿದೆ. ನೋಡ್ರಿ, 42 ವರ್ಷಗಳ ಒಂದು ಅನುಪಸ್ಥಿತಿಯ ನಂತರ ಅರುಣಾಚಲ ಪ್ರದೇಶದಲ್ಲಿ ನಮದಪ್ಪ ಹಾರುವ ಅಳಿಲು ಅಥವಾ ಬಿಸ್ವಾಂಪ್ ಇದು ನೋಡ್ರಿ ಈ ಥರ ಇದೆ, ಮೊಯೋಪೆಟ್ರಸ್ ಬಿಸ್ವಾಸಿ ಅಂತಕ್ಕಂಥದ್ದು. ಇದು ಒಂದು ಇದ್ರ ಹೆಸರು ಗೊತ್ತಿರಬೇಕು. ಇದೊಂದು ಹಾರುವ ಅಳಿಲು. ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇದು ಒಂದು ಏನು ಅಂತಂದ್ರೆ ಇದೊಂದು ಹಾರುವ ಅಳಿಲು. ಇದು ಅರುಣಾಚಲ ಪ್ರದೇಶಕ್ಕೆ ಸ್ಥಳೀಯವಾಗಿದೆ. ಇಟ್ ಈಸ್ ಎಂಡಮಿಕ್ ಟು ದಿ ಅರುಣಾಚಲ್ ಪ್ರದೇಶ್. ಇಂಪಾರ್ಟೆಂಟು. ಇದು ಕೊನೆಯದಾಗಿ 1981ರಲ್ಲಿ ಕಾಣಿಸ್ಕೊಂಡಿತ್ತು. 1981ರಲ್ಲಿ ಕಾಣಿಸ್ಕೊಂಡಿತ್ತು. ಅದಾದಮೇಲೆ ಈಗ 42 ವರ್ಷಗಳ ನಂತರ ಇದನ್ನು ಏನು ಮಾಡಿದೆ ಅಂದರೆ ಮತ್ತೇನಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಶೋಧಿಸಲಾಗಿದೆ ಈ ಒಂದು ಹಾರುವ ಅಳಿಲನ್ನು. ಇದನ್ನು IUCN ಕೆಂಪು ಪಟ್ಟಿಯಲ್ಲಿ ಕ್ರಿಟಿಕಲ್ ಎಂಡೇಂಜರ್ಡ್ ಎಂದು ವರ್ಗೀಕರಿಸಲಾಗಿದೆ. ಇಂಪಾರ್ಟೆಂಟು. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳ್ತೀವಿ. ಇನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಶೆಡ್ಯೂಲ್ 2ರಲ್ಲಿ ಅರ್ಥಾಯ್ತಾ 1972 ಆ್ಯಕ್ಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಹೊತ್ತಲ್ಲಿ ಶೆಡ್ಯೂಲ್ 2ರಲ್ಲಿ ಪ್ರೊಟೆಕ್ಷನ್ ನೀಡಲಾಗಿದೆ. IUCN ಕೆಂಪು ಪಟ್ಟಿಯಲ್ಲಿ ಕ್ರಿಟಿಕಲ್ ಎಂಡೇಂಜರ್ಡ್ ಇದೆ. ತದನಂತರದಲ್ಲಿ ಗ್ಲೋಬಲ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸರ್ಚ್ ಫಾರ್ ಲಾಸ್ಟ್ ಸ್ಪೀಸೀಸ್ ಉಪಕ್ರಮದಿಂದ ಗುರುತಿಸಲ್ಪಟ್ಟ 25 ಮೋಸ್ಟ್ ವಾಂಟೆಡ್ ಲಾಸ್ಟ್ ಜಾತಿಗಳಲ್ಲಿ ಇದು ಒಂದಾಗಿದೆ. ಅರ್ಥ ಆಯ್ತಾ? ಸರ್ಚ್ ಫಾರ್ ಲಾಸ್ಟ್ ಸ್ಪೀಸೀಸ್, ಕಳೆದು ಹೋಗಿರ್ತಕ್ಕಂಥ ಸ್ಪೀಸೀಸ್ ಮತ್ತೆ ಇನ್ನೊಂದು ಬಾರಿ ಮರು ಸಂಶೋಧನೆ ಮಾಡೋದರಲ್ಲಿ ನಾವು ಕೌಂಟೌನ್ ಮಾಡ್ಕೊತ ಬಂದಾಗ 25ರಲ್ಲಿ ಮೋಸ್ಟ್ ವಾಂಟೆಡ್ ಇದೆ. ಇರ್ತಾಯ್ತಾ? ಅಂದರೆ ಮೊದಲು ಸಂಶೋಧನೆ ಮಾಡಿದರೆ ಅದು ಕಳೆದು ಹೋಗಿದೆ, ಈಗ ಮತ್ತೆ ಅದನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಅಂಥ ಒಂದು 25 ಸ್ಪೀಸೀಸ್ಗಳಲ್ಲಿ ಒಂದಿದು ಯಾವುದು? ಈ ಒಂದು ಹಾರುವ ಅಳಿಲು ಅಂತಕ್ಕಂಥದ್ದು ಇಂಪಾರ್ಟೆಂಟು, ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ 2023 ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿಯನ್ನು ಗೆದ್ದ ವಿಶ್ವವಿದ್ಯಾಲಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ ಗುರು ನಾನಕ್ ದೇವ ವಿಶ್ವವಿದ್ಯಾಲಯ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅಮೃತ್ ಗುರು ನಾನಕ್ ದೇವ್ ವಿಶ್ವವಿದ್ಯಾಲಯವು 2023 ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿಯನ್ನು 25ನೇ ಬಾರಿಗೆ ಗೆದ್ದುಕೊಂಡಿದೆ. ಇಂಪಾರ್ಟೆಂಟು. ಇನ್ನು ಅಬುಲ್ ಕಲಾಂ ಆಜಾದ್ ಅವರು ಸುಮಾರು ಬಾರಿ ಪ್ರಶ್ನೆ ಕೇಳಿದರೆ ಮತ್ತು ಅವ್ರ ಪ್ರಶಸ್ತಿ ಬಗ್ಗೆ ಪ್ರಶ್ನೆ ಕೇಳಿದರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ಅಂತರ ವಿಶ್ವವಿದ್ಯಾಲಯ ಕ್ರೀಡೆಗಳಲ್ಲಿ ಒಟ್ಟಾರೆ ಅತ್ಯುತ್ತಮ ಸಾಧನೆ ತೋರಿದ ವಿಶ್ವವಿದ್ಯಾಲಯಗಳಿಗೆ ಇದನ್ನು ನೀಡಲಾಗುತ್ತೆ. ರಾಷ್ಟ್ರೀಯ ಮತ್ತು ಅಂತರ ವಿಶ್ವವಿದ್ಯಾಲಯದ ಕ್ರೀಡೆಗಳಲ್ಲಿ ಉತ್ತಮ ಪ್ರದರ್ಶನ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ನೀಡುವ ಪ್ರಶಸ್ತಿ
ಇದನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಏನು ಮಾಡುತ್ತೆ ಅಂದರೆ ವಾರ್ಷಿಕವಾಗಿ ಈ ಪ್ರಶಸ್ತಿ ನೀಡುತ್ತೆ. ಇಂಪಾರ್ಟೆಂಟು. ಮೊದಲ ಪ್ರಶಸ್ತಿ ನೀಡಿದ 1956-57ರಲ್ಲಿ. ಮೊದಲ ವಿಜೇತ ತಂಡ ಬಾಂಬೆ ವಿಶ್ವವಿದ್ಯಾಲಯ, ಗೊತ್ತಿರಬೇಕು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಅಂದರೆ ಯಾರ ಜನ್ಮದಿನದಂದು ಉತ್ತಮ ಆಡಳಿತ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಬಹಳ ಇಂಪಾರ್ಟೆಂಟು. ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ ಗ್ರೂಪ್ ಸಿ ಅಲ್ಲಿ ಒಂದು ಕೇಳೇನು ಮಾಡಿದರೆ ಚೌಧರಿ ಚರಣ್ ಸಿಂಗ್ ಕೊಟ್ಟಿದ್ದಾರೆ, ಒಂದು ಬರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೊಟ್ಟಿದ್ದಾರೆ. ಇನ್ನು ತದನಂತರದಲ್ಲಿ ನಿಮಗೆ ಯಾವ್ದಾರ ಇನ್ನು ಇವ್ರದ್ದು ಗಾಂಧೀಜಿಯವರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಏನು ಮಾಡಿದ್ದಾರೆ ಪ್ರವಾಸಿ ಭಾರತೀಯ ದಿವಸ ಅಂತ ಕೊಟ್ಟಿದ್ದಾರೆ, ಕಿಸಾನ್ ದಿವಸ ಅಂತ ಕೊಟ್ಟಿದ್ದಾರೆ, ಏಕತಾ ದಿವಸ ಅಂತ ಕೊಟ್ಟಿದ್ದಾರೆ. ಅರ್ಥ ಈ ಥರ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಉತ್ತಮ ಆಡಳಿತ ದಿನವನ್ನು ನಾವು ಯಾರ ಜನ್ಮದಿನದ ಆಚರಣೆ ಮಾಡ್ತೀವಿ? ಅಟಲ್ ಬಿಹಾರಿ ವಾಜಪೇಯಿ ಅಂತಕ್ಕಂಥ ಗೊತ್ತಿರಬೇಕು. ಉತ್ತಮ ಆಡಳಿತ ದಿನವನ್ನು ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವಾದ ಡಿಸೆಂಬರ್ 25ರಂದು ಆಚರಣೆಯನ್ನು ಮಾಡಲಾಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ 1924 ಡಿಸೆಂಬರ್ 25ರಂದು ಇವ್ರ ಜನನವಾಗುತ್ತೆ. ಸ್ಥಳ ಏನಂದರೆ ಉತ್ತರ ಪ್ರದೇಶದ ಗ್ವಾಲಿಯರ್ದಲ್ಲಿ ಇವ್ರು ಏನಾಗುತ್ತೆ ಅಂದರೆ ಜನನವಾಗುತ್ತೆ. ಪ್ರಸಿದ್ಧ ಘೋಷವಾಕ್ಯ ಏನಂದರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ಇಂಪಾರ್ಟೆಂಟ್ ನೋಡ್ರಿ, ಎಕ್ಸಾಮಲ್ಲಿ ಕೇಳಿದರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. 1997ರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ ಯಾರಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇನ್ನು 1992ರಲ್ಲಿ ಪದ್ಮಭೂಷಣ ಮತ್ತು 2015ರಲ್ಲಿ ಭಾರತ ರತ್ನ ನೀಡಿ ಗೌರವಿಸಲಾಯಿತು. 2015ರಲ್ಲಿ ಭಾರತ ರತ್ನನೂ ಕೂಡ ಪಡೆದುಕೊಂಡಿದೆ ನೋಡ್ರಿ, ಇಂಪಾರ್ಟೆಂಟು. ಇವರು 1966 ಮೇ 16ರಿಂದ ಜೂನ್ 1 ಮತ್ತು 1988 ಮಾರ್ಚ್ 19ರಿಂದ 2014ರವರೆಗೆ 2 ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 2 ಟರ್ಮ್ ಇವರು ಪ್ರಧಾನಮಂತ್ರಿಯಾಗಿದ್ದಾರೆ. ಭಾರತ ರತ್ನವನ್ನು ಪಡೆದುಕೊಂಡಿದ್ದಾರೆ. ಹಿಂದಿಯಲ್ಲಿ ಭಾಷಣ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ. ತದನಂತರದಲ್ಲಿ ಉತ್ತಮ ಆಡಳಿತ ದಿನವಾಗಿ ಆಚರಣೆ ಮಾಡ್ತೀವಿ ಇವ್ರ ಜನ್ಮದಿನವನ್ನು. ಇವರನ್ನು ಅಜಾತ ಶತ್ರು ಅಂತಲೂ ಕೂಡ ಕರಿತೀವಿ. ಎಕ್ಸಾಮಲ್ಲಿ ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದರೆ ಇಂಪಾರ್ಟೆಂಟು. ಇವರ ಆಡಳಿತ ಪ್ರಮುಖ ಸಾಧನೆಗಳ ಬಗ್ಗೆ ಮಾತಾಡ್ತಾ ಬಂದಾಗ 1988 ಮೇ 11 ಪೋಖ್ರಾನ್ನಲ್ಲಿ ಪರೀಕ್ಷಿಸಲಾಯಿತು. ಪೋಖ್ರಾನ್ 1 ಪರೀಕ್ಷೆ ಮಾಡಲಾಯಿತು. ಇದನ್ನು ಆಪರೇಷನ್ ಶಕ್ತಿ ಎಂದು ಕೂಡ ಕರೆಯಲಾಗಿದೆ. ಬಹಳ ಇಂಪಾರ್ಟೆಂಟು. 1988 ಪೋಖ್ರಾನ್ 1 ನಾವೇನು ಮಾಡಿದ್ದೀವಿ? ಅಣು ಪರೀಕ್ಷೆಯನ್ನು ಮಾಡಿದ್ದೀವಿ. ಪೋಖ್ರಾನ್ 1 ಅದಕ್ಕೆ ಆಪರೇಷನ್ ಶಕ್ತಿ ಅಂತ ಹೆಸರಿಟ್ಟಿದ್ದೀವಿ ಇವ್ರ ಕಾಲದಲ್ಲಿ ಅದು. ಇನ್ನು 2000 ಡಿಸೆಂಬರ್ 25ರಂದು ಸುವರ್ಣ ಚತುಷ್ಕೋನ ಯೋಜನೆಯನ್ನು ಆರಂಭಿಸಲಾಯಿತು. ಇಂಪಾರ್ಟೆಂಟ್, ಇದನ್ನು ಕೂಡ KPSC ಅಲ್ಲಿ ಕೇಳಿದರೆ. ಈ ಯೋಜನೆಯನ್ನು ದೆಹಲಿ, ಮುಂಬೈ, ಕೋಲ್ಕತ್ತಾ ನಗರಗಳಿಗೆ ಸಂಪರ್ಕ ಮಾಡುತ್ತೆ. ಎಕ್ಸಾಮಲ್ಲಿ ಕೇಳಿದರೆ ಸುವರ್ಣ ಚತುಷ್ಕೋನ ಯೋಜನೆ ಯಾವ ನಗರಗಳನ್ನು ಸಂಪರ್ಕ ಮಾಡುತ್ತಂದರೆ ದೆಹಲಿ, ಮುಂಬೈ, ಕೋಲ್ಕತ್ತಾ ಈ ನಗರಗಳಿಗೆ ಏನು ಮಾಡೋದಾಗುತ್ತಂದರೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದು 2000 ಡಿಸೆಂಬರ್ 25ರಂದು ಈ ಯೋಜನೆಯನ್ನು ಏನು ಮಾಡಲಾಯಿತು ಅಂದರೆ ಆರಂಭವನ್ನು ಮಾಡಲಾಯಿತು. 2000 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದನ್ನು ಕೂಡ ಇಂಪಾರ್ಟೆಂಟು. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಯಾವಾಗ ಉದ್ಘಾಟನೆ ಮಾಡ್ತಂದರೆ 2000 ಡಿಸೆಂಬರ್ 25. 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಜಾರಿಗೆ ತರಲಾಯಿತು. ಇದನ್ನು ಕೂಡ ಇಂಪಾರ್ಟೆಂಟು. ಅವರ ಅಧಿಕಾರಾವಧಿಯಲ್ಲಿ 3 ಹೊಸ ರಾಜ್ಯಗಳನ್ನು ಉದಯವಾದವು. ಅವರಿದ್ದಾಗ ಯಾವುದಂದರೆ 26ನೇ ರಾಜ್ಯವಾಗಿ ಛತ್ತೀಸ್ಗಢ ಉದಯವಾಯಿತು 2000ರಲ್ಲಿ. ಮಧ್ಯಪ್ರದೇಶದಿಂದ ಅದು ಸಪರೇಟ್ ಆಯಿತು. ತದನಂತರದಲ್ಲಿ 27ನೇ ರಾಜ್ಯವಾಗಿ ಉತ್ತರಾಖಂಡ ಉದಯವಾಯಿತು. ಇನ್ನು 28ನೇ ರಾಜ್ಯವಾಗಿ ಜಾರ್ಖಂಡ್ 2000ರಲ್ಲಿ ಬಿಹಾರದಿಂದ ಪ್ರತ್ಯೇಕವಾಯಿತು. ಇನ್ನು ಒಂದು ಬಾರಿ KPSC ಅಲ್ಲಿ ಪ್ರಶ್ನೆ ಕೇಳಿದರೆ ನಿಮ್ಮ ಗ್ರೂಪ್ ಸಿಗೆ 29ನೇ ರಾಜ್ಯವಾಗಿ ಯಾವುದು ಹೊರಹೊಮ್ಮುತ್ತಂದರೆ ದ್ಯಾಟ್ ಈಸ್ ತೆಲಂಗಾಣ. ಇದನ್ನು ಕೂಡ ತಮ್ಮ ತಲೆಯಲ್ಲಿರಬೇಕು. ಅರ್ಥ ಆಯ್ತಾ? ಅದು ಆಂಧ್ರ ಪ್ರದೇಶದಿಂದ ಹೊರಯಿತು 2014ರಲ್ಲಿ. ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿರಬೇಕು. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಇದರ ಮೇಲೆ ಸುಮಾರು ಬಾರಿ ಪ್ರಶ್ನೆ ಕೇಳಿದರೆ. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ 1986. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಪ್ರತಿ ವರ್ಷ ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕ ದಿನವಾಗಿ ನಾವೇನು ಮಾಡ್ತೀವಿ? ಆಚರಣೆಯನ್ನು ಮಾಡ್ತೀವಿ. 2023ರ ಒಂದು ಧ್ಯೇಯವಾಕ್ಯ ಏನಾಗಿತ್ತಂದರೆ ಪ್ಲಾಸ್ಟಿಕ್ ಮಾಲಿನ್ಯ ನಿಭಾಯಿಸುವುದು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಪ್ಲಾಸ್ಟಿಕ್ ಮಾಲಿನ್ಯ ನಿಭಾಯಿಸೋದು 2023ರ ಧ್ಯೇಯವಾಕ್ಯವಾಗಿತ್ತು. ಸರಿ, 24 2023. ಇನ್ನು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು 1986ರಲ್ಲಿ ಜಾರಿಗೆ ತರಲಾಯಿತು. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿ 1986ರಲ್ಲಿ ಜಾರಿಗೆ ತರಲಾಯಿತು. ಇನ್ನು ಗ್ರಾಹಕರ ಹಿತರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಗ್ರಾಹಕರ ಸಂರಕ್ಷಣಾ ಕಾಯ್ದೆ 1986ಗೆ ತಿದ್ದುಪಡಿ ಮಾಡಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019 2020 ಜೂನ್ 27ರಲ್ಲಿ ಜಾರಿಗೆ ತಂದಿದೆ. ಗೊತ್ತಿರಬೇಕು. ಇದಕ್ಕೆ ತಿದ್ದುಪಡಿ ಮಾಡಲಾಗಿದೆ 2019ರಲ್ಲಿ. 2020ರಲ್ಲಿ ತಿದ್ದುಪಡಿ ಮಾಡೋದು ಜಾರಿಗೆ ಬಂದಿದೆ. ಈ ಕಾಯ್ದೆ ಅಡಿಯಲ್ಲಿ ಗ್ರಾಹಕ ಆಯೋಗವನ್ನು ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ ಗ್ರಾಹಕ ಆಯೋಗವೆಂದು ವಿಂಗಡಿಸಲಾಗಿದೆ. ಅರ್ಥ ಆಯ್ತಾ? ಈ ಕಾಯ್ದೆ ಅಡಿಯಲ್ಲಿ ಮಾಡಿದರೆ
ಗ್ರಾಹಕ ಒಂದು ಆಯೋಗವನ್ನು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಆಯೋಗಗಳಾಗಿ ಏನು ಮಾಡಲಾಗಿದೆ, ವಿಂಗಡಣೆ ಮಾಡಲಾಗಿದೆ. ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳು ಪರಿಹಾರ ವೇದಿಕೆಯನ್ನು ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗವೆಂದು ತಿದ್ದುಪಡಿ ಮಾಡಲಾಗಿದೆ. ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆಯನ್ನು ಏನಂತ ಮಾಡಿದರೆ, ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗವೆಂದು. ತದನಂತರದಲ್ಲಿ ಜೊತೆಗೆ ಆಯೋಗದ ಆರ್ಥಿಕ ಪರಿಮಿತಿಯನ್ನು 20 ಲಕ್ಷ ರುಗಳಿಂದ 1 ಕೋಟಿ ರುವರೆಗೆ ಹೆಚ್ಚಿಸಿದ್ದು, ಈ ಪರಿಹಾರ ಮೊತ್ತಕ್ಕೆ ಬೇಡಿಕೆ ಸಲ್ಲಿಸಬಹುದಾಗಿದೆ. ಅರ್ಥಾಯ್ತಾ? ಇಂಪಾರ್ಟೆಂಟ್ ಏನೇನು ಬದಲಾವಣೆ ಮಾಡಿದರೆ, ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆಯನ್ನು ಜಿಲ್ಲಾ ಗ್ರಾಹಕ ಪರಿಹಾರ ಆಯೋಗವೆಂದು ತಿದ್ದುಪಡಿ ಮಾಡಿದರೆ, ಇನ್ನಿದ್ರ ಒಂದು ಕೆಲಸ ಮಾಡ್ತಕ್ಕಂಥದ್ದು ಅಂದರೆ ಎಷ್ಟುವರೆಗೆ ಇದನ್ನು ಪರಿಮಿತಿ ಇದೆ ಅಂದರೆ 20 ಲಕ್ಷ ರುಗಳಿಂದ ಏನಾಗ್ತದೆ ಇನ್ಕ್ರೀಸ್ ಮಾಡಿ 1 ಕೋಟಿ ರುವರೆಗೆ ಏನು ಮಾಡಿದೆ ಅಂದರೆ ಪರಿಹಾರ ಮೊತ್ತಕ್ಕೆ ಇದು ಏನು ಮಾಡೋದು ಅಂದರೆ ಇಲ್ಲಿ ನಾವು ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಜಿಲ್ಲಾ ಗ್ರಾಹಕ ಒಂದು ಪರಿಹಾರ ಆಯೋಗ ಏನಿದೆ ಅಲ್ಲಿ. ಇನ್ನು ವಂಚನೆಗೊಳಗಾದಾಗ ಗ್ರಾಹಕ ಕಲಂ 35 ಪ್ರಕಾರ ಆತ ಎಲ್ಲಿ ವಾಸವಿರುವನೋ ಆಯಾ ಜಿಲ್ಲೆಯಲ್ಲಿರುವ ಆಯೋಗದಲ್ಲೇ ದೂರು ಸಲ್ಲಿಸಬಹುದು. ಅರ್ಥ, ಎಲ್ಲಿ ಏನಾದರೂ ಅವರು ಎಲ್ಲಿ ಒಂದು ವಾಸವಿರ್ತಾರ ಆ ಜಿಲ್ಲೆಯಲ್ಲಿ ಅವ್ರು ಏನು ಮಾಡಿದ್ರೆ ಈ ಆಯೋಗಕ್ಕೆ ಏನು ಮಾಡಲಾಗುತ್ತಂದರೆ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಇನ್ನು ಯಾವುದೋ ಜಿಲ್ಲೆಯಲ್ಲಿ ಬಂದು ಯಾವುದೋ ಜಿಲ್ಲೆಯಲ್ಲಿ ಹಾಕೋಕ್ಕೆ ಆಗಲ್ಲ. ಯಾವುದರೆ ಗ್ರಾಹಕ ಕಲಂ 35 ಪ್ರಕಾರ ಇದು ಹೇಳುತ್ತೆ. ಇದು ಗೊತ್ತಿರಬೇಕು, ಇಂಪಾರ್ಟೆಂಟು. ಇನ್ನು ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ 6 ಮೂಲಭೂತ ಹಕ್ಕುಗಳನ್ನು ಒದಗಿಸುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಇದು ಎಕ್ಸಾಮಲ್ಲಿ ಕೇಳಿದೆ. ಅರ್ಥ ಆಯ್ತಾ? ಒಂದು ಸುರಕ್ಷತೆ ಹಕ್ಕು ನೀಡುತ್ತೆ, ಇನ್ನು ಮಾಹಿತಿ ಪಡೆಯುವ ಹಕ್ಕು ನೀಡುತ್ತೆ, ಆಯ್ಕೆ ಮಾಡುವ ಹಕ್ಕಿದೆ, ಕೇಳುವ ಹಕ್ಕಿದೆ, ಪರಿಹಾರ ಹುಡುಕುವ ಹಕ್ಕಿದೆ, ಇನ್ನು ಗ್ರಾಹಕರ ಶಿಕ್ಷಣದ ಹಕ್ಕಿದೆ. ಅರ್ಥ ಆಯ್ತಾ? ಸುರಕ್ಷತೆ ಬಗ್ಗೆ ಹಕ್ಕಿದೆ, ಮಾಹಿತಿ ಪಡೆಯುವ ಬಗ್ಗೆ ಹಕ್ಕಿದೆ, ಆಯ್ಕೆ ಮಾಡುವ ಹಕ್ಕಿದೆ, ಕೇಳುವ ಹಕ್ಕಿದೆ, ಪರಿಹಾರ ಹುಡುಕುವ ಹಕ್ಕಿದೆ, ಗ್ರಾಹಕ ಶಿಕ್ಷಣದ ಹಕ್ಕಿದೆ. ಬಹಳ ಇಂಪಾರ್ಟೆಂಟು. ಈ 6 ಹಕ್ಕುಗಳ ಮೂಲಭೂತ ಹಕ್ಕುಗಳನ್ನು ಈ ಒಂದು ಗ್ರಾಹಕ ಕಾಯ್ದೆ ಅಡಿಯಲ್ಲಿ ಗ್ರಾಹಕರಿಗೆ ಒದಗಿಸಲಾಗಿದೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಅವರ್ KPSC ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಏರ್ಬಸ್ A35 ಒಂದು ಅಂತ ಪ್ರಶ್ನೆ ಕೇಳಿದರೆ, ಸೊ ಇದೊಂದು ವಿಮಾನವಾಗಿದೆ. ಬಹಳ ಇಂಪಾರ್ಟೆಂಟು, ಗೊತ್ತಿರಬೇಕು. ಏರ್ ಇಂಡಿಯಾ ತೆಕ್ಕಿಗೆ ಭಾರತ ಮೊದಲ ವೈಡ್ ಬಾಡಿ ವಿಮಾನ ಅಂತಕ್ಕಂಥದ್ದು, ವೈಡ್ ಬಾಡಿ ವಿಮಾನ. ಅರ್ಥ ಆಯ್ತಾ? ನೋಡಿ, ದೇಶದ ಮೊದಲ ವೈಡ್ ಬಾಡಿ ವಿಮಾನ ಏರ್ ಇಂಡಿಯಾ ತೆಕ್ಕೆ ಸೇರಿದ್ದು. ಏರ್ಬಸ್ A35 ವಿಮಾನವನ್ನು ಏರ್ ಇಂಡಿಯಾ ಸಂಸ್ಥೆ ತನ್ನ ಕಾರ್ಯಾಚರಣೆಗೆ ಸೇರ್ಪಡೆ ಮಾಡಿಕೊಳ್ಳಲಿದೆ. ಇದು ಭಾರತದ ಮೂಲಕ ಮಾಡಿಕೊಂಡಿದೆ. ಅರ್ಥ ಆಯ್ತಾ? ಇದು ಈಗ ಮಾಡಿಕೊಂಡಿದೆ. ಭಾರತ ಮೂಲಕ ಸಂಸ್ಥೆಯೊಂದು ಕಾರ್ಯಾಚರಣೆ ಮಾಡಲಿರುವ ಮೊಟ್ಟ ಮೊದಲ ವೈಡ್ ಬಾಡಿ ವಿಮಾನವಾಗಿದೆ. ಮೊಟ್ಟ ಮೊದಲ ವೈಡ್ ಬಾಡಿ ವಿಮಾನ ಅಂದರೆ ಏರ್ಬಸ್ A350 ಅಂತ ಹೇಳ್ತೀವಿ. ಇದು ಏರ್ ಇಂಡಿಯಾ ಏನು ಮಾಡತ್ತಂದರೆ ಕಾರ್ಯಾಚರಣೆ ಮಾಡುತ್ತದಕ್ಕೆ. ಈ ವಿಮಾನ ನ್ಯಾರೋ ವಿಮಾನಕ್ಕಿಂತ 2 ಪಟ್ಟು ಅಗಲವಾಗಿದ್ದು ಮಲಗಿಕೊಂಡು ಪ್ರಯಾಣ ಮಾಡಬಲ್ಲ ಸಿಟ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ನಿರ್ಮಿಸಲಾಗಿದೆ. ಅರ್ಥ ಆಯ್ತಾ? ಸಿಂಪಲ್ ಆಗಿ ಅದು ಏನು ಅಂತಕ್ಕಂಥ ಗೊತ್ತಿರಲಿ. ನೋಡಿ, 1 ಲೈನ್ಸ್ ಇದೆ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯುನೆಸ್ಕೋನ್ ಪ್ರಿಕ್ಸ್ ವರ್ಸಲ್ನಲ್ಲಿ ಯಾವ ಭಾರತೀಯ ವಿಮಾನ ನಿಲ್ದಾಣ ಮಾನ್ಯತೆ ಪಡೆದಿದೆ ಅಂತ ಪ್ರಶ್ನೆ ಕೇಳಿದರೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವ ಸಚಿವಾಲಯ ಭೂಮಿ ರಾಶಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ಅಂತಾರಾಷ್ಟ್ರೀಯ ಗೀತಾ ಸೆಮಿನಾರ್ ಮತ್ತು ಗೀತಾ ಮಹೋತ್ಸವದ ಮುಖ್ಯ ಪಾಲುದಾರ ರಾಜ್ಯ ಯಾವುದಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹರಿಯಾಣ. ಕೆಂಪು ಸಮುದ್ರದಲ್ಲಿನ ದಾಳಿಗಳಿಂದ ಇತ್ತೀಚೆಗೆ ಅಡ್ಡಿಪಡಿಸಿದ ಸುಯೇಜ್ ಕಾಲುವೆ ಮೂಲಕ ಪ್ರಪಂಚದಾದ್ಯಂತ ವ್ಯಾಪಾರದ ಶೇಕಡ ಎಷ್ಟು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 12%. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್.